ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSC ಮುಖಾಂತರ ಕಂಡಕ್ಟ್ ಮಾಡಲಾದಂಥ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂದರೆ ಈ ಒಂದು ಜನರಲ್ ನಾಲೆಜ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಎಕ್ಸಾಮ್ 2019 ಜೂನಲ್ಲಿ ನಡೆದಿದ್ದು. ಈ ಒಂದು ಪತ್ರಿಕೆಯನ್ನು ಇಲ್ಲಿ ಡಿಟೇಲ್ ಆಗಿ ಸಾಲ್ವ್ ಮಾಡೋಣ. ನೋಡ್ರಿ, ಈ ಒಂದು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ಒಂದು ಮುಂಬರುವ ಎಲ್ಲ ಒಂದು ಎಕ್ಸಾಮ್ಗಳಿಗಾಗಿ ಇವು ವೆರಿ ಯೂಸ್ಫುಲ್ ಆಗ್ತಾವೆ. ಓಕೆನಾ? ಸೊ ಮ್ಯಾಕ್ಸಿಮಮ್ ಎಲ್ಲರೂ ಈ ಒಂದು ಈ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ. ಮಾಧವ್ ಗಾಡ್ಗಿಲ್ ಇವರ ಒಂದು ವರದಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಅಂದರೆ ವೆಸ್ಟರ್ನ್ ಘಾಟ್ಸ್ ಈ ಒಂದು ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಿಸಿದ ಒಂದು ವರದಿ ಇದು ಮಾಧವ್ ಗಾಡ್ಗಿಲ್ ಅವರದು ಆಗಿತ್ತು. ಓಕೆನಾ? ಅಂದರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ವರದಿಯು ಸಲ್ಲಿಕೆ ಆಯಿತು. ಅಂದರೆ ಈ ಒಂದು ವೆಸ್ಟರ್ನ್ ಘಾಟಲ್ಲಿ ಅಂದರೆ ಈ ಪಶ್ಚಿಮ ಘಟ್ಟದಲ್ಲಿ ಬರ್ತದಪ್ಪ ಮಹಾರಾಷ್ಟ್ರ ಗುಜರಾತದಿಂದ ಸ್ಟಾರ್ಟ್ ಆಗಿ ನೋಡಿ, ಗುಜರಾತ್ ಇದು ಮಹಾರಾಷ್ಟ್ರ. ಓಕೆನಾ? ಗೋವಾ, ಕರ್ನಾಟಕ, ಕೇರಳ ಹೀಗೆ ಬರ್ತದೆ. ಇಲ್ಲಿ ಮಹಾರಾಷ್ಟ್ರದಿಂದ ಸ್ಟಾರ್ಟ್ ಆಗಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಹೀಗೆ ಬರುತ್ತೆ. ಓಕೆನಾ? ಸೊ ಈ ಒಂದು ವೆಸ್ಟರ್ನ್ ಘಾಟನ್ನು ಒಂದು ಕನ್ಸರ್ವ್ ಮಾಡಲಿಕ್ಕೆ, ಒಂದು ಸಂರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಮಿಟಿಯನ್ನು ರಚಿಸ್ತಾರೆ. ನೆಕ್ಸ್ಟ್, ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚಸಿದ್ಧಾಂತಿಕವು ಇವರಿಂದ ರಚಿಸಲ್ಪಟ್ಟಿದೆ. ಈ ಪಂಚಸಿದ್ಧಾಂತಿಕ ಇದು ವರಾಹಮಿಹಿರ. ಈ ವರಾಹಮಿಹಿರ ಇವರು ಏರೋಸ್ಪೇಸ್ಗೆ ಸಂಬಂಧಪಟ್ಟ ಒಬ್ಬ ವಿಜ್ಞಾನಿ ಅಂತ ಹೇಳ್ಬೋದು ನಾವು, ಖಗೋಳ ವಿಜ್ಞಾನಿ. ಕೆಳಗಿನ ಯಾವ ಶಾತವಾಹನ ದೊರೆ ಗಾಥಾ ಸಪ್ತಸತಿ ಕೃತಿಯನ್ನು ರಚಿಸಿದನು? ಹಾಲನು ಈ ಒಂದು ಗಾಥಾ ಸಪ್ತಸತಿ ಕೃತಿಯನ್ನು ರಚಿಸ್ತಾನೆ. ನೆಕ್ಸ್ಟ್, ಚಾಲುಕ್ಯ ವಂಶದ ಸ್ಥಾಪಕರು ಯಾರು? ರಾಜ ಜಯಸಿಂಹ. ಓಕೆನಾ? ರಾಜ ಜಯಸಿಂಹ. ನೆಕ್ಸ್ಟ್, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಇಲ್ಲಿ ಕೆಲವೊಂದು ಒಪ್ಪಂದಗಳಾಗಿವೆ, ಅವುಗಳ ಒಂದು ಕಾಲಾನುಕ್ರಮವನ್ನು ಮ್ಯಾಚ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಮೊಟ್ಟ ಮೊದಲು ಯಾವುದು ಬರ್ತದಪ್ಪ? ಮದ್ರಾಸ್ ಒಪ್ಪಂದ ಬರ್ತದೆ. ನೆಕ್ಸ್ಟ್ ಯಾವುದಪ್ಪ? ಮಂಗಳೂರು ಒಪ್ಪಂದ. ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ. ಆಮೇಲೆ ಸಹಾಯಕ ಸೈನ್ಯ ಒಪ್ಪಂದ. ಫ್ರೆಂಡ್ಸ್, ಈ ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ ಇವೆಲ್ಲ ಏನಾಗ್ತಾವಪ್ಪ ಅಂದ್ರೆ, ಇವು ಯಾರ್ಯಾರ ನಡುವೆ ಒಪ್ಪಂದ ಆಗ್ತಾವಂದರೆ ಈ ಒಂದು ಬ್ರಿಟಿಷರು ಮತ್ತು ಹೈದರ್ ಅಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಈ ಅಪ್ಪ ಮಗನ ನಡುವೆ ಇವು ಒಪ್ಪಂದಗಳಾಗ್ತವ. ಮೊದಲು ಒಂದು ಯುದ್ಧ, ಪೈಲಾ ಯುದ್ಧ, ಈ ಎಷ್ಟದಪ್ಪ ಆಂಗ್ಲೋ ಮೈಸೂರು ಯುದ್ಧ ಅಂತ ನೀವು ಕೇಳಿರ್ಬೋದು. ಆಂಗ್ಲೋ ಮೈಸೂರು ಯುದ್ಧ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ಆಗ್ತಾವೆ. ಓಕೆನಾ? ಸೊ ಅದರಲ್ಲಿ 1ನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಂದು ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ತದೆ. ಸೆಕೆಂಡ್ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದಿಂದ, ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದದಿಂದ, ಆಮೇಲೆ ಇದು ಸಹಾಯಕ ಸೈನ್ಯ ಒಪ್ಪಂದ. ಇದು ನೆಕ್ಸ್ಟು. ಓಕೆನಾ? ಇದು ಆಪ್ಷನ್ 1 ಕರೆಕ್ಟ್. ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿರುವುದಿಲ್ಲ? ಚಿತ್ರದುರ್ಗ. ಯಾಕೆಂದರೆ ಹಂಪಿ ಸೇರಿದೆ, ಬಾದಾಮಿ ಸೇರಿದೆ, ಪಟ್ಟದಕಲ್ಲು ಸೇರಿದೆ. ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಕಬ್ಬು.
ಸಾಸಿವೆ, ಬಾರ್ಲಿ, ಎಳ್ಳು ಇವೆಲ್ಲವನ್ನು ಬೆಳೀತಿದ್ರು. ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ? ಮಾನಸೋಲ್ಲಾಸ. ಇದು ಆ್ಯಕ್ಚುಲಿ ಮನಸೋಲ್ಲಾಸ ಅಲ್ಲದು, ಮಾನಸೋಲ್ಲಾಸ. ಮಾನಸೋಲ್ಲಾಸ ಮಾನಸೋಲ್ಲಾಸ ಓಕೆನಾ, ಮಾನಸೋಲ್ಲಾಸ. ನೆಕ್ಸ್ಟ್, ಮೂರನೇ ಪಾನಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದ್ದವರು ಯಾರು? ಇಲ್ಲಿ ಈ ಒಂದು ಮರಾಠ ಅಂದರೆ ಈ ಪೇಶ್ವಾ, ಈ ಒಂದು ಪೇಶ್ವೆಯ ಒಂದು ಪ್ರಮುಖ ಒಂದು ನಾಯಕತ್ವ ಯಾರಿದ್ರಪ್ಪ ಅಂದರೆ ಸದಾಶಿವ ರಾವ್. ಇಲ್ಲಿ ಈ ಒಂದು ಮೂರನೇ ಪಾನಿಪತ್ ಕದನದಲ್ಲಿ ಈ ಒಂದು ಮರಾಠ ಸೈನ್ಯ ಈ ಅಫ್ಘಾನಿ ಸೈನ್ಯ ಅದ ಏನಪ್ಪ ಈ ಒಂದು ಅಬ್ದಾಲಿ ಅದಲ್ಲ, ಈ ಅಬ್ದಾಲಿ ಜೊತೆಗೆ ಹೋರಾಡಿ ಇವರು ಮರಾಠವರು ಸೋಲನ್ನು ಹೋಗ್ತಾರೆ ಓಕೆನಾ. ಸೊ ಅಲ್ಲಿ ಈ ಒಂದು ಅಫ್ಘಾನಿ ಸೈನ್ಯ ಏನತ್ತಪ್ಪ ಅಲ್ಲಿ ವಿನ್ ಆಗುತ್ತೆ. ಅಲ್ಲಿ ಮಠ ಈ ದಿಲ್ಲಿ ಅಂದರೆ ಈ ಮರಾಠ ಸೈನ್ಯದ್ದು ಈ ಮಹಾರಾಷ್ಟ್ರದಿಂದ ಇಲ್ಲಿ ಮೇಲೆ ದಿಲ್ಲಿ ಮಠ ಇಷ್ಟಲ್ಲ ಅವ್ರದ್ದೊಂದು ಎಲ್ಲ ಅವ್ರ ಕೈಲೇ ಇತ್ತು ಓಕೆನಾ. ಅಂದರೆ ಒಂದು ಆಳ್ವಿಕೆಯನ್ನು ಅಲ್ಲಿಂದನೂ ಏನು ಮಹಾರಾಷ್ಟ್ರ, ಗುಜರಾತು, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ದಿಲ್ಲಿಯ ಆಸುಪಾಸಿನ ಒಂದು ಏನಪ್ಪ ಏರಿಯಾಗಳು ಅವೆಲ್ಲ ಅವ್ರ ಅಂಡರೇ ಇದ್ದು ಸದಾಶಿವರಾವ್. ನೆಕ್ಸ್ಟ್, ಈ ಕೆಳಗೆ ಕೊಟ್ಟ ಯಾರು ಕ್ಯಾಬಿನೆಟ್ ಮಿಷನ್ನ ಒಂದು ಸದಸ್ಯರಾಗಿರಲಿಲ್ಲ? ಕ್ಯಾಬಿನೆಟ್ ಮಿಷನ್ ಇಲ್ಲಿ ಸರ್ ಸ್ಟ್ರಾಫರ್ಡ್ ಕ್ರಿಪ್ಸ್ ಇದ್ದರು, A.V. ಅಲೆಕ್ಸಾಂಡರ್ ಇದ್ದರು, ಪ್ಯಾಟ್ರಿಕ್ ಲಾರೆನ್ಸ್ ಇದ್ದರು, ಆದರೆ ಸಿರಿಲ್ ರ್ಯಾಡ್ಕ್ಲಿಫ್ ಇದ್ದಿದ್ದಿಲ್ಲ ಓಕೆನಾ. ಈ ಸಿರಿಲ್ ರ್ಯಾಡ್ಕ್ಲಿಫ್ ಒಬ್ಬ ಮಹತ್ವದ ವ್ಯಕ್ತಿ, ಯಾಕೆಂದರೆ ಇವರು ಭಾರತ, ಇಂಡಿಯಾ ಮತ್ತು ಪಾಕಿಸ್ತಾನ್ ಈ ಎರಡೂ ದೇಶಗಳ ನಡುವಿನ ಒಂದು ಗಡಿ ರೇಖೆಯನ್ನು ಇಲ್ಲಿ ಈ ಗಡಿ ರೇಖೆಯನ್ನು ಸೂಚಿಸಿದವರು ಯಾರಪ್ಪ ಅಂದರೆ ಸಿರಿಲ್ ರ್ಯಾಡ್ಕ್ಲಿಫ್. ಅದಕ್ಕೆ ರ್ಯಾಡ್ಕ್ಲಿಫ್ ಲೈನ್ ಅಂತ ಕರೀತಾರೆ. ನೆಕ್ಸ್ಟ್, 1972 ಶಿಮ್ಲಾ ಒಪ್ಪಂದದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯಿತು? ಭಾರತ ಮತ್ತು ಪಾಕಿಸ್ತಾನ್. ಶಿಮ್ಲಾ ಒಪ್ಪಂದ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಫ್ರಾಮ್ ಐರ್ಲ್ಯಾಂಡ್. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ವಿಧಿ 17. ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಚುನಾವಣಾ ಆಯೋಗ ಅಂದರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಖಾಯಂ ಸದಸ್ಯರ ಸಂಖ್ಯೆ ಎಷ್ಟು? 5, ಟೋಟಲ್ 5. ಅವು 5 ಯಾವುದಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? 1985. ಭಾರತದ ಪ್ರಸ್ತುತ ಚುನಾವಣಾ ಆಯೋಗದ ಆಯುಕ್ತರು ಯಾರು? ಅಂದರೆ 2019 ಟೈಮಲ್ಲಿ ಯಾರಿದ್ರಪ್ಪ? ಸುನಿಲ್ ಅರೋರಾ ಓಕೆನಾ. ಈಗ ಯಾರಿದಾರ ಸದ್ಯಕ್ಕೆ ಕಮೆಂಟ್ ಮಾಡಿ. ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಭಾರತದ ಉಪರಾಷ್ಟ್ರಪತಿಯವರಿಗೆ. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ?
ಸಂಸತ್ತು ಅಂದರೆ ಪಾರ್ಲಿಮೆಂಟ್ಗೆ. ಇಲ್ಲಿ ಈ ಒಂದು ಸಾರ್ವಜನಿಕ ಲೆಕ್ಕ ಸಮಿತಿಯಲ್ಲಿ ಲೋಕಸಭೆಯ ಸದಸ್ಯರು ಮತ್ತು ರಾಜ್ಯಸಭೆಯ ಸದಸ್ಯರು ಕೂಡಿ ಈ ಒಂದು ಸಮಿತಿಯು ತಯಾರಾಗುತ್ತೆ. ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು? ಕರೀಂನಗರ್. ಇತ್ತೀಚಿನ ಒಂದು ಸರ್ವೇಕ್ಷಣೆಯಲ್ಲಿ ಭಾರತ ಸ್ವಚ್ಛ ನಗರವೆಂದು ಮೊಟ್ಟ ಮೊದಲ ಶ್ರೇಣಿ ಪಡೆದ ನಗರ ಇಂದೋರ್. ಇಸ್ ದ ಫಸ್ಟ್. ಇಂದೋರ್ ಎಲ್ಲಿ ಬರ್ತಪ್ಪ? ಮಧ್ಯಪ್ರದೇಶ್. ಆಲಿವ್ ರಿಡ್ಲೆ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹಿರ್ಮಾತಾ ಇರುವುದು ಈ ಕಡಲ ತೀರದಲ್ಲಿ. ಗಹಿರ್ಮಾತಾ ಇದು ದಕ್ಷಿಣದ ಒಡಿಸ್ಸಾದಲ್ಲಿ. ಯಾವ ಪರ್ವತ ಶ್ರೇಣಿಗಳು ತೇಥೈಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗಿವೆ? ವೆರಿ ವೆರಿ ಇಂಪಾರ್ಟೆಂಟ್. ಹಿಮಾಲಯ. ನೋಡಿ ಫ್ರೆಂಡ್ಸ್, ಈಗ ಇದೇನು ಭಾರತ ಇದೆಯಲ್ಲ, ಓಕೆನಾ? ಸೊ ಇದು ತಯಾರಾಗೋಕ್ಕಿಂತ ಮುಂಚೆ ಇಲ್ಲಿ ತೈಥಿಸ್, ಈ ಒಂದು ತೈಥಿಸ್ ಸಮುದ್ರ ಅಂತ ಹೇಳಾಗತ್ತೆ, ಓಕೆನಾ? ಸೊ ಇದು ಈ ಒಂದು ಲ್ಯಾಂಡು, ಇಷ್ಟು ಲ್ಯಾಂಡ್ ಒಂದು ಬಂದು ಈ ಲ್ಯಾಂಡಿಗೆ ಒಂದು ಡಿಕ್ಕಿ ಹೊಡೆದಿದೆ. ಸೊ ಇದರ ಕಾರಣದಿಂದ ಏನಾಗಿವಪ್ಪ, ಇಲ್ಲಿ ಒಂದು ಪರ್ವತ ಶ್ರೇಣಿ ಉಂಟಾಗಿದೆ. ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ? ಅಯಾನುಮಂಡಲ. ಅಯಾನುಮಂಡಲ ಅಂದರೆ ಅಯಾನೋಸ್ಪಿಯರ್. ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ. ಅತ್ಯಂತ ಆಳವಾದ ಯಾವುದಪ್ಪ? ಬೈಕಲ್ ಸರೋವರ. ಡೀಪೆಸ್ಟ್ ಲೇಕ್. ಇದು ಬೈಕಲ್ ಸರೋವರ ಯಾವ ದೇಶದಲ್ಲಿ ಕಂಡು ಬರ್ತೈತಿ? ಕಮೆಂಟ್ ಮಾಡಿ. ಈ ಕೆಳಗಿನ ಘಟನೆಗಳನ್ನು ಒಂದು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ. ಫಸ್ಟ್ ದಂಡಿ ಯಾತ್ರೆ, ಇದು 1930. ನೆಕ್ಸ್ಟ್ ಮೊದಲ ದುಂಡು ಮೇಜಿನ ಪರಿಷತ್ತು, ಇದು ಎರಡನೇದು, ಇದು ಕೂಡ 1930 ಇದು, ಆದರೆ ಮಂತ್ ಬೇರೆ ಬೇರೆ, ಓಕೆನಾ? ನೆಕ್ಸ್ಟ್ ಗಾಂಧಿ ಇರ್ವಿನ್ ಒಪ್ಪಂದ, ಇದು 1931. ನೆಕ್ಸ್ಟ್ ಮತೀಯ ತೀರ್ಪು ಮೇ ಬಿ 1932 ಅನ್ನಿಸ್ತೈತಿ. 31 or 32, ಐ ಆಮ್ ನಾಟ್ ಶ್ಯೂರ್, ಬಟ್ 31 or 32 ಇದೆ, ಓಕೆನಾ? 31 or 32. ಜಸ್ಟ್ ಇದನ್ನು ನಾನು ಕ್ಲಾರಿಫೈ ಮಾಡಿ, ಇವೆಲ್ಲ ಕರೆಕ್ಟ್ ಇದ್ದಾವೆ. ಇದು 31 or 32, ಓಕೆನಾ? ಮತೀಯ ತೀರ್ಪು ಅಂದರೆ ಏನಪ್ಪ, ಈ ಒಂದು ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲೇ ಒಂದು ಏನಾಗ್ತೈತಪ್ಪ, ಅಲ್ಲಿ ಒಂದು ಇಶ್ಯೂ ಆಗುತ್ತೆ. ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸೆಪ್ರೇಟ್ ಆದಂಥ ಒಂದು ಏನು ಒಂದು ಅವ್ರಿಗೊಂದು ಈ ಒಂದು ಚುನಾವಣೆಯ ಒಂದು ಚುನಾವಣೆಯ ಸಂಬಂಧ ಒಂದು ಸೆಪ್ರೇಟಾಗಿ ಒಂದು ಇದು ಕೇಳ್ತಾರೆ ಅವ್ರದ್ದೇ ಆದ ಒಂದು ಅಲ್ಪಸಂಖ್ಯಾತರಿಗೆ. ಬಟ್ ಆ ಒಂದು ಅಲ್ಲಿ ಏನಪ್ಪ ಒಂದು ಭಿನ್ನಾಭಿಪ್ರಾಯಗಳಿಂದ ಆ ಒಂದು ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಏನೋ ಒಂದು ಔಟ್ಕಮ್ ಸಿಗೋದಿಲ್ಲ, ಕನ್ಕ್ಲೂಷನ್ ಸಿಗೋದಿಲ್ಲ. ಅದಾದಮೇಲೆ ಇಲ್ಲಿ ಮತೀಯ ತೀರ್ಪನ್ನು ತೀರ್ಮಾನಿಸ್ತಾರೆ. ಕರ್ನಾಟಕದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯದಿರುವ ನದಿ ಯಾವುದು? ಲಕ್ಷ್ಮಣ ತೀರ್ಥ. ಅಂದರೆ ಈ ಭಾರತ ಐತಪ್ಪ, ಇಲ್ಲಿ ಭಾರತದಲ್ಲಿ ಕಾಳಿ ಈ ಕಡೆ, ಅಘನಾಶಿನಿ ಈ ಕಡೆ, ಶರಾವತಿ ಈ ಕಡೆ, ಲಕ್ಷ್ಮಣ ತೀರ್ಥ ಇದು ಕಾವೇರಿ ನದಿಯ ಉಪನದಿ.
ಭಾರತ, ಚೈನಾ, ಮಯನ್ಮಾರ್ 3 ದೇಶಗಳ ಸಂಧಿ ಸ್ಥಾನದಲ್ಲಿ ರೂಪಿತವಾದ ಪರ್ವತದ ಕಣಿವೆ. ಡೀಪುಲಾ ನಿಮಗೆ ಕೇಳಿರ್ಬೇಕು. ಡೀಪುಲಾ ನೋಡಿ ಎಲ್ಲಿಪ್ಪ ಅಂದರೆ ಇದು ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಕಾಶೆ ಅಷ್ಟೇನು ಚೆನ್ನಾಗಾಗಲ್ಲ, ಜಸ್ಟ್ ಒಂದು ಕ್ಲಾರಿಫೈ ನೋಡಿ. ಈಗ ಇದು ಬಾಂಗ್ಲಾದೇಶು, ಇಲ್ಲಿ ನೇಪಾಳು, ಇದೆಲ್ಲ ಮೇಲೆ ಇದು ಇಷ್ಟೆಲ್ಲ ಚೀನಾ ಬರುತ್ತೆ. ಓಕೆನಾ, ಇಷ್ಟೆಲ್ಲ ಚೀನಾ ಬರುತ್ತೆ. ಚೀನಾ, ಇದು ಇಂಡಿಯಾ. ನೆಕ್ಸ್ಟ್ ಇಲ್ಲಿ ಮ್ಯಾನ್ಮಾರ್ ಬರುತ್ತದೆ. ಓಕೆನಾ, ಮ್ಯಾನ್ಮಾರ್. ಇಲ್ಲಿ ಒಂದು ಟ್ರೈ ಜಂಕ್ಷನ್ ಇದೆ. ಇದು ಡೀಪೂಲಾ ಅಂತ ಒಂದು ಪರ್ವತ ಕಣಿವೆ ಬರ್ತದೆ ಇಲ್ಲಿ ಈ ಒಂದು ಪಾಯಿಂಟಲ್ಲಿ. ಓಕೆನಾ, ಇದು ಮ್ಯಾನ್ಮಾರು, ಇದು ಇಂಡಿಯಾ, ಇದು ಚೀನಾ. ಈ 3 ದೇಶಗಳ ಒಂದು ಇಲ್ಲಿ ಈ ಒಂದು ಸಂಧಿ ಸ್ಥಾನದಲ್ಲಿ ರೂಪಿತವಾದ ಪರ್ವತದ ಕಣಿವೆ ಡೀಪು. ಮೋಡ ಬಿತ್ತನೆಯಲ್ಲಿ ಬಳಕೆಯಾಗುವ ಮುಖ್ಯ ರಾಸಾಯನಿಕಗಳು: ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಸಿಲ್ವರ್ ಅಯೋಡಿನ್, AgCl. ಓಕೆನಾ, ಆಪ್ಷನ್ 2 ಕರೆಕ್ಟ್. ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ: 23 ಡಿಗ್ರಿ ಆಫ್ ಉತ್ತರ ಅಕ್ಷಾಂಶ. ಇದು ಉತ್ತರ ಪ್ರದೇಶದ ಅಲಹಾಬಾದ್ ನಗರದಲ್ಲಿ ಕಂಡುಬರ್ತದೆ. ಓಕೆನಾ, ಓ ಸಾರಿ, ಐ ಆಮ್ ವೆರಿ ಸಾರಿ. 23 ಡಿಗ್ರಿ ಉತ್ತರ ಅಕ್ಷಾಂಶ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ವೃತ್ತದ ಇಲ್ಲಮ್ಮ ಈ ಒಂದೇ ಒಂದು ವೃತ್ತ ನಮ್ಮ ಭಾರತದ ಮೇಲೆ ಹಾಯ್ದು ಹೋಗುವಂಥ ಒಂದೇ ವೃತ್ತ ಅಂದರೆ ಇದು ಒಂದೇ. ಉಳಿಕಿದ್ದು ಏನಪ್ಪ 0 ರೇಖಾಂಶ ಹಾಯೋದಿಲ್ಲ, ಅಥವಾ ಇದು 23 ಡಿಗ್ರಿ ಹಾಫ್ ಅಂದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅದು ಕೂಡ ಹಾಯೋದಿಲ್ಲ. ಓಕೆನಾ, ಇದು ಒಂದೇ ಒಂದು ಹಾಯ್ದು ಹೋಗ್ತದೆ. ಬಟ್ ಇಲ್ಲಿ ಕಾಲಮಾನದ ಒಂದು ನಿರ್ಧಾರವಾಗುವುದು 82½ ಪೂರ್ವ ರೇಖಾಂಶ. ಓಕೆನಾ, ಈಗ ನೋಡಿ ಇಲ್ಲಿ ಇದೇನಿರುತ್ತಾ, ಇಲ್ಲಿ ಉತ್ತರ ಪ್ರದೇಶ ಇದೆ. ಓಕೆನಾ, ಸೊ ಇಲ್ಲಿ ಈ ಥರ ಒಂದು ಲೈನ್ ಹಾಯ್ದು ಹೋಗುತ್ತೆ. ಓಕೆನಾ, ಈ ಒಂದು ಲೈನ್ ಹಾಯ್ದು ಹೋಗುತ್ತೆ. ಸೊ ಇಲ್ಲಿ ಅಲಹಾಬಾದ್ ಇದೆ, ಇಲ್ಲಿ 82½ ಇಷ್ಟು ಬರುತ್ತೆ. ಓಕೆನಾ, ಇದರ ಮೇಲೆ ಒಂದು ನಮ್ಮದು ಕಾಲ ನಿರ್ಧಾರ ಆಗುತ್ತೆ. 32 ಕೈಗಾರಿಕೆ ಮತ್ತು ರಾಜ್ಯ. ಇಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಇದು ಜಾರ್ಖಂಡ್. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಪಶ್ಚಿಮ ಬಂಗಾಳ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಕರ್ನಾಟಕ. ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಒಡಿಶಾ. ಆಪ್ಷನ್ 1 ಕರೆಕ್ಟ್. ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ. ರೈಲ್ವೆ ವಲಯ ಮತ್ತು ಕಚೇರಿ, ಕೇಂದ್ರ ಕಚೇರಿ. ಓಕೆನಾ, ಸೊ ಇಲ್ಲಿ ಉತ್ತರ ರೈಲ್ವೆ ನವದೆಹಲಿ, ಕೇಂದ್ರ ರೈಲ್ವೆ ಮುಂಬೈ, ಪೂರ್ವ ರೈಲ್ವೆ ಕೋಲ್ಕತ್ತಾ, ದಕ್ಷಿಣ ರೈಲ್ವೆ ಚೆನ್ನೈ. ಆಪ್ಷನ್ 2 ಕರೆಕ್ಟ್. ಹೊಂದಿಸಿ ಬರೆಯಿರಿ. ಇದು ಜಲಾಶಯಗಳು, ನದಿಗಳು. ಗೋವಿಂದ್ ಸಾಗರ್ ಸತ್ಲಜ್ ನದಿ. ಪಂಪಸಾಗರ ಕೃಷ್ಣ. ಬಸವಸಾಗರ ತುಂಗಭದ್ರಾ. ಸಾರಿ ಫಾರ್ ಮಿಸ್ಟೇಕ್. ಗೋವಿಂದ್ ಸಾಗರ ಏನಪ್ಪ, ಸತ್ಲಜ್. ಓಕೆನಾ, ನೆಕ್ಸ್ಟ್ ಪಂಪಸಾಗರ ತುಂಗಭದ್ರಾ, ಬಸವಸಾಗರ ಕೃಷ್ಣ, ಕೃಷ್ಣಸಾಗರ ಕೃಷ್ಣರಾಜಸಾಗರ ಅಂದರೆ KRS ಡ್ಯಾಮ್ ಎಲ್ಲಿದೆ
ಮೈಸೂರಲ್ಲೆಲ್ಲ. ಸೊ ಕಾವೇರಿ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ಓಕೆನಾ, ಆಪ್ಷನ್ 1 ಈಸ್ ಕರೆಕ್ಟ್. ಒಂದು ಚುನಾವಣೆಯಲ್ಲಿ ಅಶೋಕ್, ಮಹೇಶ್, ಪ್ರಮೋದ್ ಇವರು ಒಟ್ಟಾಗಿ 150 ಮತಗಳನ್ನು ಗಳಿಸಿರುತ್ತಾರೆ. ಅಶೋಕ್ ಮತ್ತು ಪ್ರಮೋದ ಮತಗಳು, ಅಶೋಕ ಪ್ರಮೋದ 94, ಮಹೇಶ ಪ್ರಮೋದ ಒಟ್ಟಿಗೆ 76 ಗಳಿಸಿದ್ದಾರೆ. ಪ್ರಮೋದ್ ಗಳಿಸಿದ ಮತಗಳೆಷ್ಟು? ಈಗ ಎ ಪಿ ಎಮ್. ಓಕೆನಾ, ಈಗ ಎಲ್ಲ ಕೂಡಿ ಎಷ್ಟು 150 ಮತಗಳದಾವೆ ಎಲ್ಲರದ್ದು ಕೂಡಿ. ಆದರೆ ಎ ಪ್ಲಸ್ ಪಿ ಎಷ್ಟು ಅದಾವು ನಮಗೇನು ಕೇಳ್ಯಾರ? ಓಕೆ, ಎ ಪ್ಲಸ್ ನಮ್ಗೆ ಪ್ರಮೋದ್ ಕೇಳ್ಯಾರ ಎಷ್ಟು ಗಳಿಸ್ಯಾನ ಅಂತ. ಸೊ ಇಲ್ಲಿ ನಾವು ಎ ಪ್ಲಸ್ ಪಿ ಗೊತ್ತೈತಿ, ಎಷ್ಟೈತಿ? 94. 94 ಪ್ಲಸ್ ಎಮ್ ಎಷ್ಟು ಬತ್ತಪ್ಪ? ಎಮ್ ಈಕ್ವಲ್ ಟು 50 1 56. ಮಹೇಶ್ 56 ಗಳಿಸ್ಯಾನ. ಮಹೇಶ್ 56 ಗಳಿಸ್ಯಾನ ಅಂದ್ರೆ ಇಲ್ಲೇನು ಕೇಳ್ಯಾರ? ಪ್ರಮೋದ್ ಗಳಿಸಿದ ಮತ ಎಷ್ಟು? ಇಲ್ಲಿ ನೋಡ್ರಿ, ಎಮ್ ಪ್ಲಸ್ ಪಿ ಈಕ್ವಲ್ ಟು 76. ಇದರಲ್ಲಿ ಮಹೇಶ್ 56 ಗಳಿಸ್ಯಾನ, ಪ್ರಮೋದ್ ಎಷ್ಟು? ಸೊ ಪಿ ಈಕ್ವಲ್ ಟು 76 ಮೈನಸ್ 56, ಪಿ ಈಕ್ವಲ್ ಟು 20. ಓಕೆನಾ, ಸೊ ಹಿಯರ್ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್, ಎ ಬಿ ವ್ಯಕ್ತಿಗಳ ಈಗಿನ ವಯಸ್ಸಿನ ಅನುಪಾತ 4:5. 18 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 11:16. ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತವೆಷ್ಟು? ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಇದನ್ನು ಬಿಡಿಸ್ಲಿಕ್ಕೆ ಒಂದು ಸ್ಪೇಸ್ ಬೇಕಾಗತ್ತೆ ಸ್ವಲ್ಪ. ಓಕೆನಾ, ಸೊ ಬೆಟರ್ ನಾನು ಇಲ್ಲಿ ನಿಮಗೆ ಆನ್ಸರ್ ಹೇಳಿಬಿಡ್ತೀನಿ. 90 ವರ್ಷಗಳು ಬರ್ತಾವೆ. ನೆಕ್ಸ್ಟ್, ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೂ, ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೂ, ಸಿ ಎಂಬ ವ್ಯಕ್ತಿಯು ಬಿಯ ಪಶ್ಚಿಮಕ್ಕೂ ಇದ್ದರೆ ಎಯು ಸಿಯಿಂದ ಯಾವ ದಿಕ್ಕಿನಲ್ಲಿರ್ತಾನೆ? ಎಯು ಸಿಯಿಂದ ಯಾವುದು ದಿಕ್ಕು? ಇದು ಯಾವುದು ಬರುತ್ತೆ ದಿಕ್ಕು? ಈಸ್ಟ್, ವೆಸ್ಟ್, ಸೌತ್, ನಾರ್ತ್. ಅಂದರೆ ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಅಂದರೆ ಯಾವುದು? ಈಶಾನ್ಯ. ಆಪ್ಷನ್ 1 ಈಸ್ ಕರೆಕ್ಟ್. ಒಂದು ಚೌಕದ ಸುತ್ತಳತೆ 64 ಮೀಟರ್ಗಳು. ಅದರ ವಿಸ್ತೀರ್ಣ ಎಷ್ಟು? ಸುತ್ತಳತೆ ಅಂದರೆ ಏನಪ್ಪ? ಪೆರಿಮೀಟರ್ 64. ಅಂದರೆ 4A ಈಕ್ವಲ್ ಟು 64. ಎ ಈಕ್ವಲ್ ಟು 4 1 4 6. ಓಕೆನಾ, ಎ ಈಕ್ವಲ್ ಟು 16 ಆಯಿತು. ಅದರ ವಿಸ್ತೀರ್ಣ ಎಷ್ಟು? ವಿಸ್ತೀರ್ಣ ಟು ಎ ಸ್ಕ್ವೇರ್. 16 ಸ್ಕ್ವೇರ್ ಎಷ್ಟಾಯಿತು? 256. ಆಪ್ಷನ್ 3 ಕರೆಕ್ಟ್. ಯಾವ ಸಂಖ್ಯೆಯು 40ರಷ್ಟು 1200ಕ್ಕೆ ಸಮವಾಗಿದೆ? ಯಾವುದಪ್ಪ? ಈಗ ನೋಡಿ, ಎಕ್ಸ್ ಆಫ್, ಫಾರ್ ಎಕ್ಸಾಂಪಲ್, ಎಕ್ಸ್ ಇಂಟು 40% ಡಿವೈಡೆಡ್ ಬೈ 100 ಈಕ್ವಲ್ ಟು 120 ಇದ್ರೆ ಅಂದರೆ ಇಲ್ಲಿ ಎಕ್ಸ್ ಏನು ಬರುತ್ತಾ ನೋಡಿ. ದಿಸ್ 0 ಹೋಯಿತು, ಇಲ್ಲಿ ಇದು ಇಲ್ಲಿ ಹೋಗುತ್ತಾ ಇಂಟು 10. 4 1 4 3 100 ಇಂಟು 10. ಸೊ 3000. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್, ಗುರುಚಂದನಿಗಿಂತ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದಾಳೆ. ಗುರುಚಂದನ್ ನಾನಿಗಿಂತಲೂ ಚಾಣಾಕ್ಷತೆಯನ್ನು ಹೊಂದಿದ್ದಾನೆ. ನಾನಿಗಿಂತ ಹೆಚ್ಚು. ಆದರೆ ನಾನಿಯು ಭಾರತಿಗಿಂತ ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದಲ್ಲಿ ಭಾರತಿ ನಾಲ್ವರಲ್ಲಿ ಯಾರು ಅತಿ ಚಾಣಾಕ್ಷರು? ಇವು ಉಮಾ. ಓಕೆನಾ, ಉಮಾ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಜೆಟ್ ವಿಮಾನದ ಕಾರ್ಯನಿರ್ವಹಣೆಯು ನ್ಯೂಟನರ ಈ ನಿಯಮಕ್ಕೆ ಸಂಬಂಧಿಸಿದ್ದು. ಮೂರನೇ ನಿಯಮ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಎ ರಿಯಾಕ್ಷನ್. ತೇಳು ಸೋಪಿನ ಪುರಿಯಲ್ಲಿ ಅಥವಾ ತೆಳು ಸೋಪಿನ ಪುರಿಯಲ್ಲಿ ಒಂದು ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಬೆಳಕಿನ ವ್ಯತಿಕರಣ. ವ್ಯತಿಕರಣ ಅಂದರೆ ಇಂಟರ್ಫರೆನ್ಸ್ ಆಫ್ ಲೈಟ್. ಇಂಟರ್ಫರೆನ್ಸ್ ಆಫ್ ಲೈಟ್ ಓಕೆನಾ. ನೈಸರ್ಗಿಕ ಹಸಿರುಮನೆಯ ಪರಿಣಾಮದ 80% ಈ ಅನಿಲದಿಂದ ಉಂಟಾಗುತ್ತದೆ. ನೀರಾವಿ ಅಂದರೆ ವಾಟರ್ ವೇಪರ್. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನು ಅವಲಂಬಿಸಿಲ್ಲ, ಅದು ಸ್ವತಂತ್ರವಾಗಿದೆ. ಒತ್ತಡ ಓಕೆನಾ. ಅಂದರೆ ಈ ಒಂದು ವಾಯುವಿನಲ್ಲಿ ಈ ಶಬ್ದದ ವೇಗ ಒತ್ತಡದ ಮೇಲೆ ಅವಲಂಬಿಸಿಲ್ಲ. ಎದರ ಮೇಲೆ ಅವಲಂಬಿಸಿದೆ? ಟೆಂಪ್ರೇಚರ್ ಮೇಲಿದೆ, ಸಾಂದ್ರತೆ ಮೇಲೆ ಇದೆ. ಟೆಂಪ್ರೇಚರ್, ಡೆನ್ಸಿಟಿ, ಹ್ಯುಮಿಡಿಟಿ ಓಕೆನಾ. ಒತ್ತಡದ ಮೇಲೆ ಇಲ್ಲ. ಒಂದು ಮಳೆಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನ ಯಾವುದು? ಮೇಲ್ಮೈ ಸೆಳೆತ, ಸರ್ಫೇಸ್ ಟೆನ್ಷನ್. ನಾನು ಇಲ್ಲಿ ಇಂಗ್ಲೀಷ್ ಟರ್ಮ್ಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಎಲ್ಲ ಮ್ಯಾಕ್ಸಿಮಮ್ ಅಭ್ಯರ್ಥಿಗಳು ಈಗ ಸೈನ್ಸ್ ಕಲ್ತೀನಂದ್ರೆ ಓಕೆನಾ, ಈ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕಲ್ತಿದ್ದಾರೆ, ಕನ್ನಡ ಮೀಡಿಯಮ್ದವ್ರು ಸೈನ್ಸ್ ಕಲ್ತ್ರೂ ಈ ಒಂದು ಎಲ್ಲ ಶಬ್ದಗಳು ನಿಮಗೆ ಬಂದಿರ್ತಾವ ಓಕೆನಾ. ಬಟ್ ಇದು ಕನ್ನಡ ಮೀಡಿಯಮ್ ಪ್ಯೂರ್ ಕನ್ನಡದವರಿಗೆ ಈ ಒಂದು ಶಬ್ದಗಳು ಓಕೆ. ಬಟ್ ಈ ಒಂದು ಕೆಲವೊಂದು ಜನಕ್ಕೆ ಏನಾಗುತ್ತಪ್ಪ, ಇಂಗ್ಲೀಷಲ್ಲಿ ಕಲ್ತವ್ರಿಗೆ ಮೇಲ್ಮೈ ಸೆಳೆತ ಅಂದ್ರೆ ಗೊತ್ತಿರಲ್ಲ. ಸೊ ಅದಕ್ಕೆ ಆ ಒಂದು ಟರ್ಮ್ಗಳನ್ನು ಇಲ್ಲಿ ಹೇಳಬೇಕಾಗುತ್ತೆ. ಚಂದ್ರಗ್ರಹಣ ಯಾವಾಗ ಉಂಟಾಗಬಹುದು? ಭೂಮಿ ಸೂರ್ಯ ಮತ್ತು ಚಂದ್ರರ ನಡುವೆ ಮಾಡುವುದು. ಅಂದರೆ ಈ ಸೂರ್ಯನ ಬೆಳಕು ಪೃಥ್ವಿಯ ಮೇಲೆ ಬಿದ್ದು, ಈ ಪೃಥ್ವಿಯ ಒಂದು ಶ್ಯಾಡೋ ಇದರ ಮೇಲೆ ಬಿದ್ದು ಇಲ್ಲಿ ಗ್ರಹಣ ಉಂಟಾಗ್ತದೆ. ಅಪಾರದರ್ಶಕವಾದ ಒಂದು ಕಾಗದದ ಹಾಳೆಯು ನಮಗೆ ಕೆಂಪಾಗಿ ಕಾಣಲು ಒಂದು ಕಾರಣವೇನು? ಅದು ಕೆಂಪು ಬೆಳಕನ್ನು ಪ್ರತಿಫಲಿಸುತ್ತದೆ. ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನಾ ಮುಂಭಾಗದಲ್ಲಿ ಮೂಡುತ್ತದೆ. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷ ಜಿ ಯ ಮೌಲ್ಯ ಧ್ರುವಗಳಲ್ಲಿ ಗರಿಷ್ಠ ಆಗಿರುತ್ತದೆ. ಆ್ಯಕ್ಚುಲಿ ಜಿ ವ್ಯಾಲ್ಯೂ ಈ ಗ್ರಾವಿಟೇಷನಲ್ ಅಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈ ಒಂದು ವ್ಯಾಲ್ಯೂ ನಾರ್ಮಲಾಗಿ 9.8 ಇರುತ್ತೆ. ಆದ್ರೆ ಈ ಧ್ರುವಗಳಲ್ಲಿ ಏನಿರ್ತದಪ್ಪ ಹೆಚ್ಚಿಗಿರ್ತದ, ಅಪ್ ಟು 10 ಇರ್ತದೆ ಓಕೆನಾ. 10 ಇದು ಎವರೇಜ್ ಒಂದು ಸಮಭಾಜಕ ವೃತ್ತದಲ್ಲಿ ಒಂದು 9.9 to 9.8 ಇರ್ತದೆ. ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಗಹನಮಾಪಕ. ಗಹನಮಾಪಕ ಅಂದರೆ ಫ್ಯಾಥೋಮೀಟರ್. ಫ್ರೆಂಡ್ಸ್, ಎಲ್ಲರಿಗೆ ಫ್ಯಾಥೋಮೀಟರ್ ಅಂತ ಗೊತ್ತಿರುತ್ತೆ. ನನಗಾದರೂ ನಿಜ ಹೇಳ್ತೀನಿ, ಗಹನಮಾಪಕ ಅಂದ್ರೆ ಗೊತ್ತಿದ್ದಿದ್ದಿಲ್ಲ ನಿಮ್ಗೆ ಮುಂಚೆ. ಗಹನಮಾಪಕ ಅಂದರೆ ಫ್ಯಾಥೋಮೀಟರ್ ಓಕೆನಾ. ಇದಿಷ್ಟು ಈ 1ರಿಂದ 50ರವರೆಗಿನ ಒಂದು ಕ್ವಶನ್ಗಳಾಗಿದ್ದವು. ಮುಂದಿನ ಒಂದು ಸೆಷನಲ್ಲಿ 51ರಿಂದ 100ರವರೆಗೆ ಈ ಒಂದು ಎಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಆದಷ್ಟು ಮ್ಯಾಕ್ಸಿಮಮ್ ಕ್ವಶನನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಮುಂಬರುವ ಎಲ್ಲ PDO, ವಿಲೇಜ್ ಅಕೌಂಟೆಂಟು, ಲ್ಯಾಂಡ್ ಸರ್ವೇಯರು, KS, ಗ್ರೂಪ್ C, ಗ್ರೂಪ್ P ಎಲ್ಲ ಒಂದು ಎಕ್ಸಾಮ್ಗಳಿಗೂ ವೆರಿ ಇಂಪಾರ್ಟೆಂಟ್ ಓಕೆನಾ. ಧನ್ಯವಾದಗಳು.